ಒಂದು ಸಂಸಾರಕ್ಕೆ ಗಂಡ ಹೆಂಡ್ತಿ ಇಬ್ರು ಮುಖ್ಯನೇ. ಅದರಲ್ಲೂ ಕೂಡ ಹೆಣ್ಣು ಬಾಳಿನ ಕಣ್ಣು ಅಂತ ಹೇಳ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ನೋಡಿ, ಹೆಣ್ಣು ಎಷ್ಟು ಆ ಮನೆಯಲ್ಲಿ ಪೇಷನ್ಸ್ ಆಗಿರ್ತಾಳೆ. ಹಂಗಂತೇಳಿ ಗಂಡ ಮಾಡಿದ್ದನ್ನೆಲ್ಲ ತಡ್ಕೋಬೇಕು ಅಂತ ಹೇಳ್ತಿಲ್ಲ, ಅನ್ಯಾಯ ಮಾಡಿದ್ದನ್ನೆಲ್ಲ ತಡ್ಕೋಬೇಕು ಅಂತ ನಾನು ಹೇಳ್ತಿಲ್ಲ. ನಾನು ಕರೆಕ್ಟಾಗಿ ವಿಡಿಯೋ ಅರ್ಥ ಮಾಡ್ಕೊಳ್ಳಿ. ಕೆಲವರು ಹೆಣ್ಮಕ್ಳು ಬಾಳಲ್ಲಿ ಗಂಡ ಮಕ್ಕಳು ತುಂಬ ಒಳ್ಳೆಯವರಾಗಿರ್ತಾರೆ, ಬಟ್ ಹೆಣ್ಮಕ್ಳು ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳ್ತೀನಿ. ಕೆಲವು ಕೆಟ್ಟ ವಿಚಾರ ಇರುವಂಥ ಹೆಣ್ಮಕ್ಳು ಮನಸ್ಥಿತಿಗಳು ಆ ಥರ ಇತ್ತು ಅಂತ ಹೇಳಿದ್ರೆ ಗಂಡಿನ ಒಂದು ಬದುಕು ಸರ್ವನಾಶ ಆಗುತ್ತೆ. ಅಂದರೆ ಇದರರ್ಥ ಇಂಥ ಹೆಣ್ಣಿನ ಸಹವಾಸದಿಂದ ಗಂಡಿನ ಒಂದು ಸಂಸಾರ ಹಾಳಾಗುತ್ತೆ. ಅಂದರೆ ಯಾವ ಥರ ಹೆಣ್ಣಿನ ವಿಚಾರಗಳಿತ್ತು ಅಂತ ಹೇಳಿದ್ರೆ ಗಂಡಿನ ಸಂಸಾರ ಬದುಕು ಹಾಳಾಗುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸರಿಯಾಗಿದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ನಿಮ್ಮ ಗಂಡ ನಿಮ್ಮ ಜೊತೆ ಸರಿಯಾಗಿಲ್ದಿರಾ, ನೀವು ಕರೆಕ್ಟ್ ಆಗಿದ್ರೆ ಅಂಥವ್ರಿಗೆ ಹೇಳ್ತಿಲ್ಲ ನಾನು. ಗಂಡ ಎಲ್ಲಾ ರೀತಿ ಪ್ರೀತಿ ಮಾಡ್ತಿದ್ರು, ಕೆಲವು ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಈ ಒಂದು ವಿಡಿಯೋದಲ್ಲಿ ನನ್ನ ಮಾತುಗಳನ್ನ ಹೇಳ್ತಾ ಇರೋದು. ಓಕೆ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ, ಹಠ ಹಿಡಿಯುವಂಥ ಒಂದು ಗುಣ ಇರುತ್ತೆ ನೋಡಿ. ಈ ಥರದ ಹೆಣ್ಮಕ್ಳಿತ್ತು ಅಂತ ಹೇಳಿದ್ರೆ ನಿಜ ಹೇಳ್ತೀನಿ, ಆ ಒಂದು ಸಂಸಾರ ಹಾಳಾಗೋದ್ರಲ್ಲಿ ಡೌಟೇ ಇಲ್ಲ. ಹಠ ಹಿಡ್ಕೊಂಡು ಕುತ್ಕೊಡೋದ್ರಲ್ಲಿ ಅರ್ಥನೇ ಇಲ್ಲ. ಸಣ್ಣ ಮಕ್ಳಿಗೆ ಬುದ್ಧಿ ಇರಲ್ಲ, ಅವ್ರ ಹಠ ಹಿಡಿಯೋದ್ರಲ್ಲಿ. ಓಕೆ, ಹಠ ಹಿಡಿಬೇಕು, ಒಳ್ಳೇದಾಗೋದ್ರಕ್ಕ. ಕೆಲವೊಂದು ಕಡೆ ಗಂಡ ತುಂಬ ಕುಡಿತಾ ಇದ್ದ ಅಂದ್ರೆ ಆ ಗಂಡನ ಒಂದು ಕುಡಿತವನ್ನ ಬಿಡಿಸ್ಲಿಕ್ಕೆ ಹಠ ಇರಲಿ, ಒಳ್ಳೆತನನ ಹಠ ಇರಬೇಕು. ಬಿಟ್ರೆ ಈಗ ಉದಾಹರಣೆಗೆ ಗಂಡನ ಎಕನಾಮಿಕ್ ಪರಿಸ್ಥಿತಿ ಸರಿ ಇಲ್ಲ, ನನಗಿದು ಬೇಕು ಅಂದರೆ ಬೇಕು, ಈ ಸೀರೆ ಬೇಕು ಅಂದರೆ ಬೇಕು, ಈ ಹಣ, ಈ ಒಡವೆ ಬೇಕು ಅಂದರೆ ಬೇಕು, ಇಷ್ಟು ಬೇಕು ಅಂದರೆ ಬೇಕು, ಈ ಥರದ್ದಲ್ಲ. ಅಥವಾ ಮನೆಯಲ್ಲಿ ಈಗ ಎಲ್ಲಿ ಅತ್ತೆ ಮಾವನ ಸಂಬಂಧ ಅಥವಾ ಅಣ್ಣ ತಮ್ಮಂದರ ಸಂಬಂಧ ಗಂಡನ ಜೊತೆ ಹಠ ಹಿಡಿಯೋದು, ಆ ಥರದ ಬುದ್ಧಿ ಇರಬಾರ್ದು. ಏನು ಅಂತ ಹೇಳಿದ್ರೆ ಹಠ ಇರಬೇಕು, ಏನಕ್ಕಂದ್ರೆ ಆ ಮನೆಗೆ ಒಳ್ಳೇದಾಗೋ ಥರದಲ್ಲಿ ಹಠ ಹಿಡಿದು ನಡ್ಕೋಬೇಕು, ಅದು ಒಳ್ಳೇದು. ನೀವು ಹಠ ಹಿಡಿಯೋದು ಎಲ್ಲೋ ಒಂದು ಕಡೆ ಅದರಿಂದ ಕೆಟ್ಟದಾಗಿ ಪರಿಣಾಮ ಬೀಳ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಿಜವಾಗ್ಲೂ ಒಂದು ಸಂಸಾರ ಹಾಳಾಗುತ್ತೆ ಅಂತ ಅರ್ಥ. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನೆಗೆಟಿವ್ ಥಾಟ್ಸು. ಯಾವತ್ತೂ ಗಂಡನ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಬಂದರೆ ಆ ಹೆಣ್ಣಾಗಿ ಅದನ್ನು ಡೈವರ್ಟ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಅದು ಬಿಟ್ಕೊಂಡು, ಯಾಕೆಂದರೆ ಹೆಣ್ಣಿಗೆ ಭೂಮಿ ತಾಯಿಗೆ ಹೋಲಿಸ್ತೀವಿ, ಆ ಭಾರ ಹೊತ್ಕೊಳ್ಳೋ ಶಕ್ತಿ ಇದೆ. ಸೊ ಒಂದು ಗಂಡಿನಿಗಿನ ಸ್ಟ್ರಾಂಗ್ ಮೆಂಟಾಲಿಟಿ ಇರುವಂಥದ್ದು ಹೆಣ್ಣಿಗೆ. ಸೊ ನೀವು ಆಲ್ಮೋಸ್ಟ್ ಬರೀ ನೆಗೆಟಿವ್ ಥಿಂಕ್ ಮಾಡುವಂಥದ್ದು ಅಂತ ಮಾಡಿದ್ರೆ ಹೆಣ್ಣು ಎಷ್ಟು ಶಾಂತಲಾಗಿರ್ತಾಳೆ, ಮನೆ ಅಷ್ಟು ಶಾಂತವಾಗಿರುತ್ತೆ ಆ್ಯಕ್ಚುಲಿ. ಸೊ ಹಂಗಂಟೇಳಿ ನಾನು ಗಂಡನ ಪರವಾಗಿ ಸಹಿಸ್ಕೊಂಡು ಮಾತಾಡ್ತಿಲ್ಲ. ನಾನು ಕೆಟ್ಟದಾಗಿ ಮಾಡ್ತಿದ್ರೆ ಗಂಡ ಕೆಟ್ಟದ್ದೇ, ನಾನು ಯಾವುದನ್ನೂ ಹೇಳ್ತಿಲ್ಲ. ಬಟ್ ಈ ವಿಡಿಯೋದಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇನೆ. ನಾನು ಹೇಳ್ತಿರೋದೇನೆಂದರೆ, ನೆಗೆಟಿವ್ ಆಗಿ ಎಲ್ಲದಕ್ಕೂ ಥಿಂಕ್ ಮಾಡ್ತಾ ಹೋಗಬೇಡಿ. ನೆಗೆಟಿವ್ ಆಗಿ ಥಿಂಕ್ ಮಾಡಿ ಗಂಡನನ್ನ ನೆಗೆಟಿವ್ ಆಗಿ ನೋಡೋದು, ನೆಗೆಟಿವ್ ಆಗಿ ಮಾತಾಡೋದು, ಅವನ ನೆಗೆಟಿವ್ ಆಗಿ ಅರ್ಥ ಮಾಡ್ಕೊಂಡು ನೆಗೆಟಿವ್ ಆಗಿ ಬೈಯೋದು, ಜಗಳ ಮಾಡೋದು, ಆಲ್ಮೋಸ್ಟ್ ಸಿಡಿ ಮಾಡೋದು, ಆಲ್ಮೋಸ್ಟ್ ಕೋಪ ಮಾಡ್ಕೊಳ್ಳೋದು ಎಲ್ಲ ವೇಸ್ಟು, ಏನೂ ಇಲ್ಲ ಲೈಫಲ್ಲಿ. ನೀವು ಫಸ್ಟ್ ಕೂಲಾಗಿ ಯೋಚನೆ ಮಾಡೋದನ್ನ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಗಂಡನನ್ನ ಕೇವಲವಾಗಿ ನೋಡುವಂಥ ಮನಸ್ಥಿತಿ. ನೋಡಿ, ಗಂಡ ಏನೇ ಕೆಲಸ ಮಾಡಿದ್ರು, ಎಷ್ಟೋ ಸಪೋರ್ಟಿವ್ ಆಗಿದ್ರು, ಮನೆ ಕೆಲಸಕ್ಕೆ ಅಡ್ಜಸ್ಟ್ ಆಗ್ತಾರೆ, ಹೊರಗಡೆಯಿಂದ ಕೆಲಸ ಮಾಡ್ಕೊಂಡ್ಬರ್ತಾರೆ, ನಿಮ್ಮನ್ನ ಹೊರಗಡೆ ಪಾರ್ಕಿಗೆ ಕರ್ಕೊಂಡು ಹೋಗ್ತಾರೆ, ಎಲ್ಲ ರೀತಿಯಿಂದ ಗಂಡ ಕರೆಕ್ಟ್ ಆಗಿದ್ರು ಕೂಡ ಅವನನ್ನ ತುಂಬಾ ಪಕ್ಕದ ಮನೆಯವರಿಗೆ ಇನ್ಯಾರಿಗೋ ಕಂಪ್ಯಾರಿಸನ್ ಮಾಡಿ ಮತ್ತು ಕೇವಲವಾಗಿ ನೋಡ್ಕೊಳ್ಳುವಂಥದ್ದು, ಅಥವಾ ಮಕ್ಕಳಿಗೆ ಕಂಪ್ಯಾರಿಸನ್ ಮಾಡಿ, ಗಂಡನೇ ಆ ಥರ ಬುದ್ಧಿ ಇರಲಿ. ಸ್ವರ್ಥ ಮಾಡಿದ್ರೆ ಪ್ರೌಡ್ ಫೀಲ್ ಇರಬೇಕು ನಿಮಗೆ, ಹೊಗಳಿ ಅಂತಲ್ಲ, ನಿಮಗೆ ಪ್ರೌಡ್ ಫೀಲ್ ಇರಬೇಕು, ಖುಷಿ ಇರಬೇಕು, ರೆಸ್ಪೆಕ್ಟ್ಫುಲ್ಲಿ ಮಾತಾಡಬೇಕು ನೀವು. ಹೆಂಡತಿಯನ್ನ ಒಂದು ಟೈಟಲ್ ಬಂದಿರುತ್ತೆ ಗಂಡ ಇರೋದಕ್ಕೇನೆ ಮದುವೆ ಆದಮೇಲೆ, ಕರೆಕ್ಟಾ? ಸೊ ಮರಿಬೇಡಿ. ನನಗಂತ ಗಂಡ್ಮಕ್ಳು ಬರಲ್ಲ. ಕೆಲವೊಂದು ಕೌನ್ಸಿಲಿಂಗಲ್ಲಿ ಅವರೊಂದು ಪ್ರಾಬ್ಲಮ್ನ ಕೇಳಿದಾಗ ಬೇಜಾರಾಗುತ್ತೆ ಪಾಪ. ಅಷ್ಟೆಲ್ಲ ಕರೆಕ್ಟಾಗಿದ್ಬಿಟ್ಟು ಎಲ್ಲ ಇದ್ರೂ ಯಾಕೆ ಹಿಂಗೆ ಅಂತ ಒಂದು ಬೇಜಾರಾಗುತ್ತೆ. ಅದಕ್ಕೆ ಹೇಳ್ತೀನಿ, ಗಂಡನನ್ನ ಕೇವಲವಾಗಿ ನೋಡಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇರೋದರಲ್ಲಿ ತೃಪ್ತಿ ಇರುವಂಥ ಒಂದು ಮನಸ್ಥಿತಿ ಇರಬೇಕು. ಗಂಡ ನೋಡೋಕ್ಕೆ ಹ್ಯಾಂಡ್ಸಮ್ ಇಲ್ಲ, ಅದರಲ್ಲಿ ತೃಪ್ತಿ ಇರಬೇಕು. ಏನು ಹ್ಯಾಂಡ್ಸಮ್ ಇದ್ರೂ ಬ್ಯೂಟಿ ಇದ್ರೂ ಒಂದೇ ದಿನ ಹೋಗುತ್ತೆ. ಗುಣ ಮುಖ್ಯ ಆಗುತ್ತೆ, ಕ್ಯಾರೆಕ್ಟರ್ ಮುಖ್ಯ ಆಗುತ್ತೆ. ಇದರ ಖುಷಿ ಪಡಿ. ಕೆಲವರಿಗೆ ಎಷ್ಟೋ ನೋಡೋಕ್ಕೆ ಹ್ಯಾಂಡ್ಸಮ್ ಇರ್ತಾರೆ, ಹೆಂಡತಿಯುಡಿಗೆ ನಟ್ಟೆ ಹೊಂದ್ಕೊಂಡಿರಲ್ಲ. ಆ ಥರ ಗಂಡ ಒಳ್ಳೆ ನೇಚರ್ ಇರುವಂಥ ಗಂಡ ಖುಷಿ ಪಡಿ. ನೆಕ್ಸ್ಟ್ ನಿಮಗೆ ನೀವೇ ಹೇಳ್ತೀರಿ, ನೀವೇನು ಹೇಳ್ತಿರೋದು ಕೇಳ್ತಾರೆ, ಕೆಲಸಕ್ಕೆ ಅಡ್ಜಸ್ಟ್ ಆಗ್ತಾರೆ, ನಿಮ್ಗೆ ಇರೋದ್ರಲ್ಲಿ ಏನು ಬೇಕೋ ಅದನ್ನು ಕೊಡಿಸ್ತಾರೆ ಅಂತ ಹೇಳಿದ್ರೆ ತೃಪ್ತಿ ಇರಲಿ. ಏನಿಗೆ 9,000 ಸ್ಯಾರಿ ಬೇಕಿತ್ತು, 1 ಲಕ್ಷ ಸ್ಯಾರಿ ಬೇಕು ಅಲ್ಲ, ಅವ್ರದೇ ದುಡಿಮೆ ಇದೆ, ಅದರಲ್ಲಿ ಇರೋದ್ರಲ್ಲೇ ತೃಪ್ತಿಯಿಂದ ಜೀವನ ಮಾಡುವಂಥದ್ದು ಕಲಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಸಪೋರ್ಟಿವ್ ಲೆಸ್ ಫಾರ್ ಡ್ರೀಮ್. ಸಪೋರ್ಟಿವ್ ಆಗಿರಬೇಕು. ಗಂಡ ಏನೋ ಮಾಡ್ತಾನೆ ಒಳ್ಳೆದು, ಒಂದು ಕೆಲಸ ಡ್ರೀಮ್ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಹೋಗ್ತಾನೆ, ಅದಕ್ಕೆ ರಾತ್ರಿ ಆಗಲೂ ಅವರ ರೊಟೀನ್ ನೀವು ನಿದ್ದೆ ಕೆಟ್ಟುಬಿಟ್ಟು ಜೊತೆಯಲ್ಲಿ ನಿಲ್ಲಬೇಕು ನೀವು. ನನಗೆ ಸಂಬಂಧ ಇಲ್ಲ, ಅದು ನೀನು ಪಾಡಿಗೆ ನೀನು ಹೋಗು ಬಾ, ಏನಾದರೂ ಮಾಡ್ಕೋ, ನಾನು ನಿದ್ದೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ನಾನು ತೆಪ್ಪಿಗಿರ್ತೀನಿ ಅಂತ ಹೇಳಿದ್ರೆ ಇದು ಯಾವ ಸೀಮೆನಾ? ಅವ್ರಿಗೋಸ್ಕರ ನೀವು ಕಾಯಬೇಕಲ್ಲ, ನೀವು ಜೊತೆಗಿರ್ಬೇಕಲ್ಲ. ಅಂದಾಗ ಮಾತ್ರ ಲೈಫ್ಗೆ ಅಥವಾ ಪ್ರತಿ ಗಂಡಿನ ಒಂದು ಸಕ್ಸಸ್ಸಿನ ಹಿಂದೆ ಮಹಿಳೆ ಇರ್ತಾರೆ ಅಂತ ಹೇಳ್ತಾರಲ್ಲ, ಆ ಮಾತಿಗೆ ಒಂದು ಅರ್ಥ ಬರುತ್ತೆ. ಎಷ್ಟೋ ಜನ ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ, ನಿಮ್ಗೆ ಮಾತ್ರ ಸಂಬಂಧಪಟ್ಟಿದ್ದು, ಬಟ್ ದುಡಿಯೋ ಹಣದಲ್ಲಿ ಅರ್ಧ ಬೇಕು. ಕಾಯಲ್ಲ ನೀವು. ವಿಡಿಯೋ ಲೇಟಾಗಿ ಮಾಡಿ, ಅಥವಾ ವಿಡಿಯೋ ಅಲ್ಲ, ನೀವು ಏನು ಬೇಕಾದರೂ ಮಾಡಿ, ಹೊರಗಡೆ ಕೆಲಸ ಮಾಡ್ಕೊಂಡ್ಬರ್ತಾರೆ, ರಾತ್ರಿ ನಾಡಕ್ಕೆ ಬಂದರೂ ಅವ್ರ ಪಾಡಿಗೆ ಊಟ ಇಟ್ಕೊಂಡು ತಿನ್ಬೇಕು, ಇವ್ರಿಗೆ ಸಂಬಂಧ ಇಲ್ದಂಗಿರ್ತಾರೆ. ಆ ಥರದ್ದು ಯಾವತ್ತೂ ಇರಬಾರ್ದು. ಅವ್ರಿಗೋಸ್ಕರ ಕಾಯಬೇಕು, ಅವ್ರಿಗೋಸ್ಕರ ಹಪಾಪಿಸ್ಬೇಕು, ಪ್ರೀತಿಯಿಂದ ಒಂದು ಕಾಯುವಿಕೆ ಇರಬೇಕು. ಆವಾಗಲೇ ಒಂದು ನಿಜವಾಗ್ಲೂ ನೀವು ಹೆಂಡತಿ ಸ್ಥಾನದಲ್ಲಿರೋದು ಒಂದು ಅರ್ಥ
ಆಗುತ್ತೆ ಸ್ನೇಹಿತರೆ. ಇಲ್ಲಿ ಯಾರ ಪರ ಯಾರ ವಿರೋಧಿ ಅಂತ ನಾನು ಮಾಡಿಲ್ಲ ವಿಡಿಯೋ. ನನ್ನ ಉದ್ದೇಶ ಇಷ್ಟೇನೆ, ಒಂದು ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅನ್ನೋ ಇಂಟೆನ್ಷನ್ ಅಷ್ಟೇ ನಾನು ಹೇಳ್ತಾ ಇರೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.